ಪ್ರಿಯಾಂಕ್ ಖರ್ಗೆ ಅವರ ಮಾತುಗಳನ್ನು ಕೇಳಿದಿರಿ. ನಾನಾಗ ಹೇಳ್ತಾ ಇದ್ದೆ, ಡಿಕೆಶಿ ಎದುರಿಗೆ ಒಂದಿಷ್ಟು ಸರ್ಕಾರಿ ನೌಕರರು ಬಂದು ಮನವಿಯನ್ನು ಸಲ್ಲಿಸಿದ್ದಾರಂತೆ. ಏನಂತ ಹೇಳಿ, ನಮಗೆ ಹಳೆ ಪಿಂಚಣಿ ವ್ಯವಸ್ಥೆ ಏನಿತ್ತು ಅದನ್ನೇ ನಮಗೆ ಮರಳಿ ತಕೊಂಡು ಬನ್ನಿ. ಇನ್ ಕೇಸ್ ಆಫ್ ನಮ್ಗೆ ಗ್ಯಾರಂಟಿ ಕೊಡದೇ ಇದ್ರೂ ಪರವಾಗಿಲ್ಲ, ಹಳೆ ಪಿಂಚಣಿ ವ್ಯವಸ್ಥೆಯನ್ನು ಮರಳಿ ತಕೊಂಡು ಬನ್ನಿ ಅಂತ ಹೇಳಿ ಒಂದಿಷ್ಟು ಜನರು ಬಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ನಮಗೆ ಗ್ಯಾರಂಟಿ ಬೇಡ, OPS ಬೇಕೇ ಬೇಕು, ಹಳೆ ಪಿಂಚಣಿ ಜಾರಿಗೆ ಸರ್ಕಾರಿ ನೌಕರರು ಮನವಿಯನ್ನು ಮಾಡಿದ್ದಾರೆ. ಬೆಂಗಳೂರು ಪ್ಯಾಲೇಸ್ ಗ್ರೌಂಡ್ನಲ್ಲಿ ಸಮಾವೇಶ ಇವತ್ತೇನು ನಡೀತು ನೋಡಿ. CM ಡಿಕೆಶಿಗೆ ಮತ್ತು DCM ಪರಂಗೆ ಅಭಿನಂದನಾ ಸಮಾರಂಭ. ಈ ಸಮಾರಂಭದ ಸಂದರ್ಭದಲ್ಲಿ NPS ಬದಲು OPS ಜಾರಿಗೊಳಿಸುವಂತೆ ಹೊಸ CM ಡಿಕೆಶಿ, DCM ಪರಂಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. NPS ಬದಲು OPS ಜಾರಿಗೊಳಿಸುವಂತೆ ಸಂಘ ಮನವಿಯನ್ನು ಮಾಡಿಕೊಂಡಿದೆ. ಎಲ್ಲದಕ್ಕೂ ಶುಭ ಕಾಲ, ಶುಭ ಗಳಿಗೆ ಬರಬೇಕು. ಸರ್ಕಾರಿ ನೌಕರರು, ನಮ್ಮ ಸರ್ಕಾರದ ಚಕ್ರ, ನಿಮ್ಮ ಬೇಡಿಕೆ ಈಡೇರಿಸುತ್ತೇವೆ ಎಂದು CM DK ಶಿವಕುಮಾರ್ ಹೇಳಿದ್ದಾರೆ. ನಾನು ಹಾಗೂ DCM ಅಗ್ರಿಮೆಂಟ್ ಮಾಡಿಕೊಡ್ತೇವೆ, ಇದಕ್ಕೆ ಇಬ್ಬರು ಸ್ವಾಮೀಜಿಗಳೇ ಸಾಕ್ಷಿ ಅಂತ DK ಶಿವಕುಮಾರ್ ಹೇಳಿದ್ದಾರಂತೆ. ನಿಮ್ಮನ್ನು ಕರೆಸಿ ನಿಮ್ಮತ್ರನೂ ಚರ್ಚೆ ಮಾಡಿ, ನಮ್ಮ ಕೈಯಲ್ಲಿ ನಾವು ಯಾವತ್ತೂ ಕೂಡ ಬಸವಣ್ಣನ ನಾಡಿನಲ್ಲಿ ಸೇವೆ ಮಾಡ್ತಾ ಇರೋರು, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಟ್ಟಿರೋರು. ಇವತ್ತು ಯಾವ್ದಾದ್ರು ಸರ್ಕಾರ ಇಲ್ಲಿವರೆಗೂ ಯಾವ್ದಾದ್ರು ನುಡಿದಂತೆ ನಡೆದಿದೆ ಅನ್ನೋದಾದರೆ ಇದು ಕಾಂಗ್ರೆಸ್ ಸರ್ಕಾರ, ನಿಮ್ಮ ಸರ್ಕಾರ ಅನ್ನೋದನ್ನು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ನಾನು ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ನಿಮಗೂ ಕೂಡ ನಮ್ಮ ಮೇಲೆ ಅಪಾರವಾದಂಥ ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡಿದ್ದೀರಿ. ಆದ್ದರಿಂದ ಬೇರಿಲ್ಲ ಅಂತಂದರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ, ನಂಬಿಕೆ ಇಲ್ಲ ಅಂದರೆ ಸಂಬಂಧಗಳು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಸಂಬಂಧ ಗಟ್ಟಿಯಾಗಿರಬೇಕು. ನಾವು ಅನೇಕ ಸಂದರ್ಭದಲ್ಲಿ ಕೆಲವೊಂದು ವಿಚಾರ ಹೇಳಿದ್ದೇನೆ. ದೇವರು ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತ. ಕೊಟ್ಟ ಅವಕಾಶದಲ್ಲಿ ನಾವು ಯಾವ ರೀತಿ ಸರಿಯಾಗಿ ಜನರ ಸೇವೆ ಮಾಡ್ತೀವಿ ಅಂತ ಭಾಳ ಮುಖ್ಯ. ಹಂಗೆ ತಾಳ್ಮೆಯಿಂದ ಇರಿ. ನಮಗೆ ಸಿಕ್ಕಿರೋಂಥ ಅವಕಾಶದಲ್ಲಿ ಖಂಡಿತ ನಿಮ್ಮ ಹೃದಯವನ್ನು ಗೆಲ್ಲುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಸೊ ಅದರಿಂದ ತಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಇರಲಿ. ಸೊ ಜೀವನದಲ್ಲಿ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿರೋರು. ನೀವು ನಿಮ್ಮದೇ ಆದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀರಿ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ನಮ್ಮ ಮಂತ್ರಿಗಳು ಕೆಲವು ಅನೇಕ ಆಶ್ವಾಸನೆ ಕೂಡ ತಮಗೆ ಧೈರ್ಯ ಬರುವಂಥ ಮಾತನ್ನು ಕೂಡ ಹೇಳಿದ್ರು. ನಿಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಿದ್ರು. ಆದರೆ ನಮ್ಮ ಷಡಾಕ್ಷರಿ ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.